ವಾಲ್ಮೀಕಿ ನಿಗಮದಲ್ಲಿ ಗೋಲ್ಮಾಲ್ ಕೇಸ್, ಸಚಿವ ನಾಗೇಂದ್ರ ಬೆನ್ನಲ್ಲೇ ಶರಣ ಪ್ರಕಾಶ್ ಮೇಲೂ ಆರೋಪ, ತನಿಖೆ ವೇಳೆ ಇದೆಲ್ಲ ಸಹಜ ಎಂದ ಪರಮೇಶ್ವರ್. ಎಸ್ಐಟಿ ವಿಚಾರಣೆಯಲ್ಲಿ ಭವಾನಿ ಒಂದೇ ಉತ್ತರ, ನಾನೇನು ಮಾಡಲಿಲ್ಲ, ನಂಗೇನು ಗೊತ್ತಿಲ್ಲ. ಇಂದು ವಿಚಾರಣೆಗೆ ಬರ್ತಾರ ರೇವಣ್ಣ ಪತ್ನಿ. ಲೋಕ ಸಂಗ್ರಾಮದಲ್ಲಿ ಲೀಡ್ ತಂದುಕೊಡದ ಸಚಿವರಿಗೆ ಶಾಕ್, ಸಿದ್ದು ಸಂಪುಟದಿಂದ ಆಗ್ತಾರ ಗೇಟ್ ಪಾಸ್. ಸಿಎಂ ಡಿಸಿಎಂ ಸಭೆಯಲ್ಲಿ ರಾಹುಲ್ ಗಾಂಧಿ ಮೆಸೇಜ್. ವಿಜಯಪುರದಲ್ಲಿ ವರುಣಾರ್ಭಟ, ಭಾರಿ ಮಳೆಗೆ ಯಳವಾರ ಸೇತುವೆ ಜಲಾವೃತ, ರಸ್ತೆ ಸಂಪರ್ಕ ಕಡಿತ, ರೈತರಿಗೆ ಸಂಕಷ್ಟ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಾಳೆ ಮೋದಿ ಪ್ರಮಾಣ ವಚನ. ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ. ಅಕ್ಕಪಕ್ಕ ಕೆಲ ದೇಶಗಳ ಗಣ್ಯರಿಗೂ ಭಾಗಿ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನಹತ್ತಿದಂಥ ಅಧಿಕಾರಿಗಳು ಒಂದು ಕಡೆಯಲ್ಲಾದರೆ, ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮೂಲಕ ಈ ವಾಲ್ಮೀಕಿ ನಿಗಮದ ಹಣ ಏನು ಭ್ರಷ್ಟಾಚಾರ ಆಗಿದೆಯಲ್ಲ, ಈ ಹಣ ಎಲ್ಲಿಗೆ ಹೋಗಿದೆ ಅನ್ನುವ ಡೀಟೇಲ್ ಮಾಹಿತಿಯನ್ನು ಈಗ ಕಲೆ ಹಾಕ್ತಾ ಇದೆ. ಇದು ಆಂಧ್ರ ಪ್ರದೇಶದಲ್ಲಿ ಚುನಾವಣೆಯ ಸಮಯದಲ್ಲಿ TDPಯ ಎದುರು ಸ್ಪರ್ಧೆ ಮಾಡಿದ್ದಂತಹ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ ಚುನಾವಣಾ ಖರ್ಚಿಗಾಗಿ ಕೋಟಿ ಕೋಟಿ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅದರ ಪ್ರಕಾರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ, ಈ ಹಣ ವಾಲ್ಮೀಕಿ ನಿಗಮದ ಹಣ ಏನು ಮೌಖಿಕವಾಗಿ ಸಚಿವರು ಆದೇಶವನ್ನು ಕೊಟ್ಟಿದ್ರು ಅಂಥೇಳಿ ಏನೀಗ ಅವರ ತಲೆದಂಡ ಏನಾಗಿದೆ, ಈ ಪ್ರಕರಣದಲ್ಲಿ ಟ್ರಾನ್ಸ್ಫರ್ ಆಗಿರುವಂಥ ಹಣ ಇದು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಂಧ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ವ್ಯಕ್ತಿಗೆ ರವಾನೆ ಆಗಿದೆ. TDP ಪರವಾಗಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗೆ ಹೋಯ್ತಾ ಈ ಹಣ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ಚುನಾವಣೆಯ ಖರ್ಚಿಗಾಗಿ ನಿಗಮದ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಚುನಾವಣೆ ಬಳಿಕ ಹಣ ವಾಪಸ್ ಮಾಡುವ ಭರವಸೆಯನ್ನು ಕೂಡ ಕೊಟ್ಟಿದ್ರಂತೆ. TDPಯಿಂದ ಸ್ಪರ್ಧೆ ಮಾಡಿದ್ದ ವ್ಯಕ್ತಿ ನಾಗೇಂದ್ರಗೆ ಆಪ್ತ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸಚಿವರ ಬಳಿ ಚುನಾವಣಾ ಖರ್ಚಿಗಾಗಿ ಹಣ ಸಹಾಯವನ್ನು ಕೇಳಿದ್ದ, ಹಾಗಾಗಿ ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟು ಈ ಹಣವನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ತನಿಖೆಯ ಆಳಕ್ಕೆ ಹೋದಂಗೆ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ. ಈ ಹಣ ಯಾರಿಗೆ ಹೋಗಿದೆ, ಎಲ್ಲಿಗೆ ಹೋಗಿದೆ, ಎಷ್ಟು ಹಣ, ಎಲ್ಲವೂ ಕೂಡ ಈ ಹಂತದವರೆಗೂ ಕೂಡ ಏನು ವಿವರ ಇದೆ ನಾಗರಾಜ್? ರಂಜಿತ್, ಏನು ಮಾರ್ಚಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಈ ಒಂದು ಅವ್ಯವಹಾರದಲ್ಲಿ ಇದುವರೆಗೂ ಒಂದಷ್ಟು ವಿಚಾರಗಳು ಪತ್ತೆಯಾಗಿತ್ತು. 18 ನಕಲಿ ಖಾತೆಗಳನ್ನು ತೆರೆದು ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಅದರಲ್ಲೂ ಹೈದರಾಬಾದ್ ಮೂಲದ ಒಂದು ಕಂಪ್ನಿ ಹೆಸರಲ್ಲಿ ಈ ಒಂದು ಅಕೌಂಟ್ಗಳನ್ನು ತೆರೆದು ಅಲ್ಲಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ಇತ್ತು. ಆದರೆ ಯಾವ ಉದ್ದೇಶಕ್ಕೆ ಈ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ, ಇದನ್ನು ಯಾರಾದರೂ ಒಬ್ಬರು ಕಬಳಿಸ್ಲಿಕ್ಕೆ ಮಾಡಲಿದ್ದಾರಾ ಅಥವಾ ಯಾರಿಗಾದ್ರೂ ಕೊಟ್ಟಿದ್ರಾ ಅನ್ನೋ ಮಾಹಿತಿ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ, SIT ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು, ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭಾ